ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಸಂಕ್ರಾಂತಿ ಸಂಭ್ರಮ ಮೊದಲು ಕಾಟೇರ ಆರ್ಭಟ ಜೋರಾಗಿದೆ. ಎರಡನೇ ವೀಕೆಂಡ್ನಲ್ಲಿ ಕೂಡ ಸಿನಿಮಾ ಹೌಸ್ಫುಲ್ ಆಗಿ ಪ್ರದರ್ಶನ ಕಾಣ್ತಾ ಇದೆ. ಇನ್ನು ಕಲೆಕ್ಷನ್ ವಿಚಾರದಲ್ಲೂ ಸಿನಿಮಾ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಎರಡನೇ ವಾರಕ್ಕೆ ಸಿನಿಮಾ 157.42 ಕೋಟಿ ರು ಗಳಿಕೆ ಕಂಡಿರುವುದಾಗಿ ಚಿತ್ರತಂಡದ ಆಪ್ತರಿಂದಲೇ ಮಾಹಿತಿ ಲಭ್ಯವಾಗ್ತಾ ಇದೆ. ಮೂರನೇ ವೀಕೆಂಡ್ನಲ್ಲೂ ಕೂಡ ಸಿನಿಮಾ ಭರ್ಜರಿ ಕಲೆಕ್ಷನ್ ಮಾಡುವಂಥ ಒಂದು ಸಾಧ್ಯತೆ ಇದೆ. ಈಗಾಗಲೇ ವಿದೇಶಗಳಲ್ಲಿ ಕೂಡ ಕಾಟೇರ ಸಿನಿಮಾ ಬಿಡುಗಡೆಯಾಗಿ ಸದ್ದು ಮಾಡ್ತಾ ಇದೆ. ಶೀಘ್ರದಲ್ಲೇ ಸಿನಿಮಾ ತೆಲುಗು ತಮಿಳಿಗೂ ಕೂಡ ಡಬ್ ಆಗಿ ಬಿಡುಗಡೆಯಾಗಲಿದೆ. ಮೊದಲ ವಾರದಲ್ಲಿ 406 ಚಿತ್ರಮಂದಿರಗಳಲ್ಲಿ ಮತ್ತು 72 ಮಲ್ಟಿಪ್ಲೆಕ್ಸ್ಗಳಲ್ಲಿ ಬಿಡುಗಡೆಯಾಗಿದ್ದ ಸಿನಿಮಾ ಎರಡನೇ ವಾರಕ್ಕೆ ಸ್ಕ್ರೀನ್ಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡಿತ್ತು. ಎರಡನೇ ವಾರದಲ್ಲಿ 462 ಥಿಯೇಟರ್ಗಳು ಮತ್ತು 72 ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾ ಯಶಸ್ವಿಯಾಗಿ ಪ್ರದರ್ಶನವನ್ನು ಕಂಡಿದೆ. ಸದ್ಯ ಮೂರನೇ ವಾರದಲ್ಲಿ ಒಟ್ಟು 416 ಥಿಯೇಟರ್ ಮತ್ತು 72 ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾ ಪ್ರದರ್ಶನ ಕಾಣುತ್ತಿರುವುದಾಗಿ ಹೇಳಲಾಗ್ತಾ ಇದೆ. ಶೀಘ್ರದಲ್ಲೇ ಕಾಟೇರ 25ನೇ ದಿನಕ್ಕೆ ಕಾಲಿಡಲಿದ್ದು, ಸಿನಿಮಾ ಕಲೆಕ್ಷನ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಸಿ ಚರ್ಚೆ ನಡೀತಾ ಇದೆ. ಕಾಟೇರ ಸಿನಿಮಾ ಕನ್ನಡದಲ್ಲಿ ಮಾತ್ರ ಬಿಡುಗಡೆಯಾಗಿ 2 ವಾರಕ್ಕೆ 157.42 ಕೋಟಿ ರು ಕಲೆಕ್ಷನ್ ಮಾಡಿರುವುದಾಗಿ ಹೇಳಲಾಗಿದೆ. ಆ ಲೆಕ್ಕದಲ್ಲಿ ಕನ್ನಡದಲ್ಲಿ ಈ ಹಿಂದಿನ ಎಲ್ಲ ಸಿನಿಮಾಗಳ ದಾಖಲೆಯನ್ನು ಕಾಟೇರ ಮುರಿದಿದೆ ಎನ್ನುವುದು ಕೆಲವರ ವಾದ. KGF ಚಾಪ್ಟರ್ 1, KGF ಚಾಪ್ಟರ್ 2 ಹಾಗೂ ಕಾಂತಾರ ಸಿನಿಮಾಗಳ ದಾಖಲೆಗಳನ್ನು ಕೂಡ ಕಾಟೇರ ಅಳಿಸಿ ಹೊಸ ದಾಖಲೆಯನ್ನು ನಿರ್ಮಿಸಿರುವುದಾಗಿ ಚರ್ಚೆ ನಡೀತಾ ಇದೆ. KGF 2 ಒಟ್ಟು 1200 ಕೋಟಿ ರು ಗಳಿಕೆ ಕಂಡು ಅತಿ ಹೆಚ್ಚು ಗಳಿಕೆ ಕಂಡ ಕನ್ನಡ ಸಿನಿಮಾ ಎನಿಸಿಕೊಂಡಿದೆ. ಎರಡನೇ ಸ್ಥಾನದಲ್ಲಿ ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸಿದ ಕಾಂತಾರ ಸಿನಿಮಾ ಜಾಗ ಮಾಡಿಕೊಂಡಿದೆ. ಈ ಚಿತ್ರ 400 ಕೋಟಿ ರು ಕಲೆಕ್ಷನ್ ಮಾಡಿರುವುದಾಗಿ ಹೇಳಲಾಗ್ತಾ ಇದೆ. ನಂತರದ ಸ್ಥಾನದಲ್ಲಿ 250 ಕೋಟಿ ರು ಬಾಚಿದ KGF 1 ಸಿನಿಮಾ ಇದೆ. ಆದರೆ KGF ಸರಣಿ ಸಿನಿಮಾಗಳು ಹಾಗೂ ಕಾಂತಾರ 5 ಭಾಷೆಗಳಲ್ಲಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆ ಕಂಡು ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡಿದ್ವು. ಆದರೆ ಬರೀ ಕನ್ನಡ ವರ್ಷನ್ ಲೆಕ್ಕ ಹಾಕಿದರೆ ಎಲ್ಲ ಸಿನಿಮಾಗಳ ದಾಖಲೆಗಳನ್ನು ಮೀರಿಸಿದೆ ಎನ್ನುವ ಮಾತುಗಳು ಕಾಟೇರ ವಿಚಾರದಲ್ಲಿ ಕೇಳಿ ಬರ್ತಾ ಇದೆ. ಆದರೆ ಕೆಲವರು ಕೂಡ ಇದನ್ನು ಒಪ್ತಾ ಇದ್ದಾರೆ. KGF ಚಾಪ್ಟರ್ 1 ಕನ್ನಡ ವರ್ಷನ್ 134 ಕೋಟಿ ರು ಕಲೆಕ್ಷನ್ ಮಾಡಿತ್ತು. ಆ ದಾಖಲೆಯನ್ನು ಮಾತ್ರ ಕಾಟೇರ ಮುರಿದಿದ್ದಾನೆ. ಕಾಂತಾರ ಕನ್ನಡ ವರ್ಷನ್ 160 ಕೋಟಿ ರು ಹಾಗೂ KGF 2 ಸಿನಿಮಾ 165 ಕೋಟಿ ರು ಬಾಚಿದ್ದವು. ಹಾಗಾಗಿ ಕಾಟೇರ ಸದ್ಯಕ್ಕೆ 3ನೇ ಸ್ಥಾನದಲ್ಲಿದೆ ಅಂತ ಕೆಲವರು ವಾದ ಮಾಡ್ತಾ ಇದ್ದಾರೆ. ಕಾಟೇರ ಬರೀ 140 ಕೋಟಿ ರು ಮಾತ್ರ ಗಳಿಸಿರೋದು ಅಂತ ಕೆಲವರು ವಾದ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಜೇಮ್ಸ್ ಹಾಗೂ ವಿಕ್ರಾಂತ್ ರೋಣ ಸಿನಿಮಾ ಕಲೆಕ್ಷನ್ ಕೂಡ ಕಾಟೇರ ಮೀರಿಸಿರುವುದಾಗಿ ಹೇಳಲಾಗ್ತಾ ಇದೆ. ಕನ್ನಡ ಸಿನಿಮಾಗಳ ಕಲೆಕ್ಷನ್ ಬಗ್ಗೆ ಅಧಿಕೃತವಾಗಿ ನಿರ್ಮಾಪಕರು ಯಾವುದೇ ರೀತಿಯ ಮಾಹಿತಿಯನ್ನು ನೀಡಲ್ಲ. ಹಾಗಾಗಿ ಇಂತಹ ಗೊಂದಲ ಮೂಡುವುದು ಸಹಜ. ನಮ್ಮ ಹೀರೋ ಗ್ರೇಟ್ ಎಂದು ಹೇಳಿಕೊಳ್ಳಲು ಅಭಿಮಾನಿಗಳು ಕೆಲವೊಮ್ಮೆ ಇಂತಹ ಕಲೆಕ್ಷನ್ ಲೆಕ್ಕಾಚಾರ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ವಾರ್ ಕ್ರಿಯೇಟ್ ಮಾಡೋದು ಸಹಜವಾಗಿ ಬಿಟ್ಟಿದೆ. ಆದರೆ ಕಾಟೇರ ಮಾತ್ರ ಒಂದೊಳ್ಳೆ ಕಲೆಕ್ಷನ್ ಮಾಡ್ತಿರುವುದಂತೂ ಸುಳ್ಳಲ್ಲ. ಈ ಬಗ್ಗೆ ನೀವೇನಂತೀರಾ? ಕಾಮೆಂಟ್ ಮಾಡಿ.